ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 67. ಚಾಕು ಹಿಡಿದು ಬರುತ್ತಿದ್ದ ವ್ಯಕ್ತಿಯನ್ನು ನೋಡಿ ಮಹಿಮಾಳಿಗೆ ಮರೆತಿದ್ದಂತಹ ಹಳೆಯ ನೆನಪುಗಳು ಮರುಕಳಿಸಿದವು. ಅಲ್ಲದೆ ರಾತ್ರಿಯ ವೇಳೆ ಬಂದು ಸ್ವಪ್ನದಲ್ಲಿ ಕಾಡುತ್ತಿದ್ದ ರೂಪ ಕೂಡ ಈಗ ಅವಳಿಗೆ ಸ್ಪಷ್ಟವಾಗಿ ಅದು ಯಾರದ್ದು ಎಂದು ತಿಳಿದು ಹೋಗಿತ್ತು. ಅವಳು ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದ ಹಾಗೆ ಮಹಿಮಾಳನ್ನು ಸಾಯಿಸಬೇಕು ಎಂದು ಬರುತ್ತಿದ್ದ ವ್ಯಕ್ತಿ ಅಲ್ಲಿಂದ ಸರಿದು ಹೋಗಿದ್ದನು. ಅವಳು ಬೀಳುತ್ತಿದ್ದ ಹಾಗೆ ಅಲ್ಲಿಯೇ ಇದ್ದಂತಹ ಸಾರ್ವಜನಿಕರು ಅವಳ ಮುಖದ ಮೇಲೆ ನೀರು ಚುಮುಕಿಸಿ ಅವಳಿಗೆ ಗಾಳಿ ಬೀಸಿ ಅವಳನ್ನು ಎಚ್ಚರ ಮಾಡಿದ್ದರು. ಎಚ್ಚರವಾದವಳು ಸುತ್ತಲೂ ಕಣ್ಣಾಡಿಸಿದರೆ ಆ ವ್ಯಕ್ತಿ ಎಲ್ಲೂ ಕಾಣಲಿಲ್ಲ. ಏನಾಯ್ತಮ್ಮ, ಯಾಕೆ ಹೀಗೆ ಬಿದ್ದೆ ಎಂದು ಒಬ್ಬ ವ್ಯಕ್ತಿ ಕೇಳಿದರೆ, ದೇವಸ್ಥಾನಕ್ಕೆ ಉಪವಾಸ ಬಂದಿರಬೇಕು, ಅದಕ್ಕೆ ಹಾಗೆ ಬಿದ್ದಿದ್ದಾಳೆ ಎಂದು ಇನ್ನೊಬ್ಬರು ಹೇಳಿದರೆ, ಆದರೆ ಅವರ ಮಾವ ಯಾವ ಮಾತುಗಳು ಇವಳ ಕಿವಿಗೆ ಬೀಳುತ್ತಿರಲಿಲ್ಲ. ಯೋಚನೆ ಏನಿದ್ದರೂ ಆ ವ್ಯಕ್ತಿಯನ್ನು ಹುಡುಕುವುದರಲ್ಲಿತ್ತು. ಹೌದು, ಅಣ್ಣ ಮತ್ತು ಅಭಿಯನ್ನು ಚಾಕುವಿನಿಂದ ಕೊಂದ ವ್ಯಕ್ತಿ ಇವನೇ. ನಾನೇ ಇವನನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಎಂದಿಗೂ ಇವನ ಮುಖವನ್ನು ಮರೆಯಲು ಸಾಧ್ಯವಿಲ್ಲ. ಹಾಗಾದರೆ ಇಷ್ಟು ದಿನ ನಾನು ಇವನ ಮುಖವನ್ನು ಅದು ಹೇಗೆ ಮರೆತೆ? ಅವರಿಬ್ಬರೇ ಚಾಕುವಿನಿಂದ ಒಬ್ಬರಿಗೊಬ್ಬರು ಇರಿದುಕೊಂಡು ಸತ್ತಿದ್ದಾರೆ ಎಂದು ಕೇಸ್ ಕ್ಲೋಸ್ ಮಾಡಿದ್ರು. ಹಾಗಾದರೆ ಇವನು ಯಾರು? ಇವನು ಯಾಕೆ ನನ್ನ ಅಣ್ಣ ಮತ್ತು ಅಭಿಯನ್ನು ಸಾಯಿಸಿದ? ಇವನಿಗೂ ನಮ್ಮ ಮನೆಗೂ ಏನು ಸಂಬಂಧ? ಇವನು ಮಾಡಿದ ಕೆಲಸದಿಂದ ನಮ್ಮ ಎರಡು ಕುಟುಂಬಗಳು ಒಡೆದು ಚೂರಾಯಿತು. ಅಮ್ಮ ಮಾವ ಇಷ್ಟು ವರ್ಷದಿಂದ ನೋವು ತಿನ್ನುವ ಹಾಗೆ ಆಯಿತು. ನನ್ನ ಆಟದಿಂದಲೇ ಅವರಿಬ್ಬರಿಗೆ ಹೀಗಾಯಿತು ಎಂದು ಮಹರ್ಷಿ ಅತ್ತೆ ನನ್ನನ್ನು ದ್ವೇಷಿಸುವ ಹಾಗೆ ಆಯಿತು. ಇಲ್ಲ, ನಾನು ಇದನ್ನು ಎಂದಿಗೂ ಇಲ್ಲಿಗೆ ಬಿಡುವುದಿಲ್ಲ. ಈ ವಿಷಯವನ್ನು ಈಗಲೇ ಮಹರ್ಷಿಗೆ ಹೇಳಬೇಕು ಎಂದು ನಿಮಿಷಗಳ ಹಿಂದೆಷ್ಟೇ ಮುಖದ ಮೇಲೆ ಚುಮುಕಿಸಿದ ನೀರಿನ ಬಿಂದುಗಳು ಇದ್ದಿದ್ದರಿಂದ ತನ್ನ ಸೆರಗಿನಿಂದ ಮುಖವನ್ನು ಒರೆಸಿಕೊಂಡು ತಡವರಿಸಿ ಮೇಲೆದ್ದಳು. ತನ್ನನ್ನು ಎಚ್ಚರ ಮಾಡಿದವರಿಗೆ ಧನ್ಯವಾದ ತಿಳಿಸಿ 4 ಹೆಜ್ಜೆ ಮುಂದಿರಿಸಿದವಳು ಹಾಗೆ ನಿಂತಳು. ನಾನು ಈಗ ಹೋಗಿ ಈ ವಿಷಯವನ್ನು ಹೇಳಿದರೆ ಅವರು ನನ್ನ ಮಾತನ್ನು ನಂಬುತ್ತಾರಾ? ಮೊದಲೇ ನನ್ನನ್ನು ಕಂಡರೆ ಆಗುವುದಿಲ್ಲ. ನಿನ್ನ ಮೇಲಿನ ಅಪವಾದವನ್ನು ತೊಡೆದು ಹಾಕಲು ಈ ರೀತಿ ಸುಳ್ಳು ಹೇಳ್ತಿದ್ದೀಯಾ ಎಂದು ನನ್ನ ಮೇಲೆ ರೇಗುತ್ತಾರೆ. ಈಗ ಏನು ಮಾಡಲಿ ನಾನು ಎಂದು ತಲೆಯ ಮೇಲೆ ಕೈ ಹೊತ್ತು ಅಲ್ಲಿಗೆ ಒಂದು ಕಟ್ಟೆಯ ಮೇಲೆ ಕುಳಿತು ಬಿಟ್ಟಳು. ಮಾವನಿಗೆ ಹೇಳಿದರೆ ಹೇಗೆ? ಮಾವ ಖಂಡಿತ ಕೇಸ್ ಓಪನ್ ಮಾಡಿಸಿ ಅವನು ಯಾರು ಎಂದು ಕಂಡು ಹಿಡಿಯುತ್ತಾರೆ ಎಂದು ಯೋಚಿಸಿದವಳು ತಕ್ಷಣ, ಇಲ್ಲ, ಮಾವನಿಗೆ ಆರೋಗ್ಯ ಬೇರೆ ಸರಿ ಇಲ್ಲ, ವಯಸ್ಸಾಯಿತು. ಈಗ ಇದೆಲ್ಲಕ್ಕೂ ಓಡಾಡುವಷ್ಟು ಶಕ್ತಿ ಅವರಲ್ಲಿ ಇಲ್ಲ. ಅಲ್ಲದೆ ಇದನ್ನು ಮಾವ ನಂಬುವುದು ಕೂಡ ಅನುಮಾನ. ಇಷ್ಟು ವರ್ಷ ಮರೆತ ಮುಖ ನನಗೆ ಈಗ ನೆನಪಾಗಿದೆ. ನನ್ನ ಕನಸಿನಲ್ಲಿ ಬರುತ್ತಿದ್ದ ವ್ಯಕ್ತಿಯನ್ನು ನಾನು ಇಂದು ನೋಡಿದೆ ಎಂದು ಹೇಳಿದರೆ ಯಾರು ನಂಬುತ್ತಾರೆ? ಯಾರೂ ನಂಬುವುದಿಲ್ಲ. ಏನು ಮಾಡಲಿ ಈಗ ನಾನು? ಮಹರ್ಷಿ, ನೀವೊಬ್ಬರು ನನ್ನನ್ನು ನಂಬಿದ್ದರೆ ಈ ವಿಷಯವನ್ನು ಸುಲಭವಾಗಿ ನಿಮಗೆ ಹೇಳುತ್ತಿದ್ದೆ. ಈಗ ಎಂತಹ ಪರಿಸ್ಥಿತಿ ಬಂದಿದೆ ನನಗೆ. ವಿಷಯ ತಿಳಿದರೂ ಯಾರಿಗೂ ಹೇಳಲಾಗದಂತಹ ಸ್ಥಿತಿ ನನ್ನದು ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಳು. ನಿಮಿಷಗಳ ತರವಾಯು ಏನನ್ನೋ ನೆನೆದವಳು, ಇದಕ್ಕೆ ಪಾರ್ಥನೇ ಸರಿಯಾದ ವ್ಯಕ್ತಿ. ಅವನಿಗೆ ಹೇಳಿ ನಾನೇ ಕೇಸನ್ನು ಓಪನ್ ಮಾಡಿಸುತ್ತೇನೆ. ಅವನು ಖಂಡಿತ ನನ್ನ ಮಾತನ್ನು ನಂಬುತ್ತಾನೆ ಎಂದು ಯೋಚಿಸಿದವಳು ಪೂಜೆ ಮಾಡಿಸಿದ ಹಣ್ಣು, ತೆಂಗಿನಕಾಯಿ, ಹೂವು ಕೈಯಲ್ಲಿ ಇದ್ದುದನ್ನು ನೋಡಿ ಅದನ್ನು ಅಲ್ಲಿಯೇ ದಾರಿ ಹೋಕರಿಗೆ ನೀಡಿ ತನ್ನ ಪರ್ಸ್, ಮೊಬೈಲ್ ಹಿಡಿದು ಒಂದು ಆಟೋವನ್ನು ಹತ್ತಿ ಪೊಲೀಸ್ ಠಾಣೆ ಕಡೆ ಹೊರಟಿದ್ದಳು. ಇನ್ನು ಬೆಳಗಿನ ಸಮಯ ಆಗಿದ್ದರಿಂದ ಪಾರ್ಥ ಆಗ ತಾನೇ ಸ್ಟೇಷನ್ನಿಗೆ ಬಂದಿದ್ದನು. ಸ್ಟೇಷನ್ ಮುಂಭಾಗಕ್ಕೆ ಬಂದವಳು ಅಲ್ಲಿಯೇ ಇದ್ದ ಒಬ್ಬ ಪೇದೆಯನ್ನು, ಸರ್, ಪಾರ್ಥ ಬಂದಿದ್ದಾನಾ ಎಂದು ಕೇಳಿದಳು. ಆ ಪೇದೆ ಈಗಷ್ಟೇ ಬಂದರು ಮೇಡಮ್ ಎಂದು ಹೇಳುತ್ತಿದ್ದ ಹಾಗೆ ಅವನು ಕುಳಿತುಕೊಳ್ಳುವ ಕೋಣೆ ಯಾವುದು ಎಂದು ತಿಳಿದಿದ್ದರಿಂದ ಕೈಯಲ್ಲಿ ಸೀರೆ ನರಿಗೆಯನ್ನು ಹಿಡಿದು ಓಡುವ ನಡಿಗೆಯಲ್ಲಿಯೇ ಆ ಕಡೆ ಓಡಿದಳು.
ಆಗಷ್ಟೇ ಬಂದು ಕುಳಿತು ಯಾವುದೋ ಒಂದು ಕೇಸಿನ ಫೈಲ್ ಹಿಡಿದು ನೋಡುತ್ತಿದ್ದವನು ದಿಢೀರನೆ ಒಳಗೆ ಬಂದ ಮಹಿಮಾಳನ್ನು ನೋಡಿ ಆಶ್ಚರ್ಯವಾಗಿತ್ತು ಅವನಿಗೆ. ಮಹಿಮಾ, ಇದೇನು ಇಷ್ಟು ಬೆಳಗ್ಗೆ ಬಂದಿದ್ದೀಯಾ ಎಂದು ಹೇಳುತ್ತಾ ಅವಳ ಮುಖ ನೋಡುತ್ತಿದ್ದ ಹಾಗೆ ಗಾಬರಿಯಾಗಿರುವ ಮುಖ, ದಣಿದಿರುವ ಅವಳ ದೇಹ, ಅವಳು ಎಂದಿನಂತೆ ಇಲ್ಲ ಎಂದು ತಿಳಿದಿತ್ತು. ಪಾರ್ಥ ಏನೋ ಮಾತನಾಡಬೇಕಿತ್ತು ಎಂದು ಏದುಸಿರು ಬಿಡುವ ರೀತಿ ಹೇಳಿ ಅವನ ಮುಂದಿದ್ದ ಕುರ್ಚಿಯ ಮೇಲೆ ಕುಳಿತಳು. ಅವಳ ಆಯಾಸವನ್ನು ಗಮನಿಸಿದವನು, ತಗೋ ಮೊದಲು ನೀರು ಕುಡಿ ಎಂದು ಅಲ್ಲೇ ಪಕ್ಕದಲ್ಲಿ ಇರಿಸಿದ ಬಾಟಲ್ ಮುಚ್ಚಳ ತೆಗೆದು ಅವಳೆಡೆಗೆ ಹಿಡಿದನು. ಆ ನೀರನ್ನು ಸಹ ನಿಧಾನವಾಗಿ ಕುಡಿಯದೆ ಘಟಘಟ ಎಂದು ಒಂದೇ ಉಸಿರಿಗೆ ಕುಡಿದು ಅವನಿಗೆ ಬಾಟಲ್ ಮರಳಿ ನೀಡಿ ಸೀರೆಯ ಸೆರಗಿನಿಂದಲೇ ಬಾಯಿ ಒರೆಸಿಕೊಂಡು ಕುಳಿತಳು. ಪಾರ್ಥ, ಅದು ಇವತ್ತು ದೇವಸ್ಥಾನ ಎಂದು ಹೇಳಿದವಳ ಕಣ್ಣಲ್ಲಿ ನೀರು ಇಳಿದಿದ್ದವು. ಅವಳ ಸ್ಥಿತಿಯನ್ನು ನೋಡಿ ಪಾರ್ಥನಿಗೆ ಗಾಬರಿಯಾಗಿ ಕುಳಿತಲ್ಲಿಂದ ಎದ್ದು ಅವಳ ಬಳಿಗೆ ಬಂದು ಅವಳ ಕಣ್ಣೀರನ್ನು ಒರೆಸಿ, ಮಹಿಮಾ ಸಮಾಧಾನ ಮಾಡ್ಕೋ, ಏನಾಯಿತು ಎಂದು ನಿಧಾನವಾಗಿ ಹೇಳು, ಯಾಕಿಷ್ಟು ಗಾಬರಿಯಾಗ್ತಿದ್ದೀಯಾ ಎಂದನು. ಅವನ ಮಾತು ಕೇಳಿ ಕಣ್ಣು ಮುಚ್ಚಿ 2 ನಿಮಿಷ ಸುಧಾರಿಸಿಕೊಂಡವಳು ನಂತರ ಕಣ್ಣು ಬಿಟ್ಟು ಪಾರ್ಥನ ಸಮಕ್ಕೆ ಎದ್ದು ನಿಂತು, ಪಾರ್ಥ, ಇವತ್ತು ಪೂಜೆ ಮಾಡಿಸೋಣ ಎಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಪೂಜೆ ಮುಗಿಸಿ ಬರುವಾಗ ಒಬ್ಬ ವ್ಯಕ್ತಿ ಚಾಕು ಹಿಡಿದು ನನ್ನೆಡೆಗೆ ಬರುತ್ತಿದ್ದ ಎನ್ನುತ್ತಿದ್ದ ಹಾಗೆ ಗಾಬರಿಯಾದ ಪಾರ್ಥ, ಮಹಿಮಾ ಏನು ಹೇಳ್ತಿದ್ದೀಯಾ? ಚಾಕು ಹಿಡಿದು ನಿನ್ನ ಕಡೆಗೆ ಬರುತ್ತಿದ್ದಾನ? ಯಾರವನು? ಎಲ್ಲಿದ್ದಾನೆ ಎಂದನು. ಹೌದು ಪಾರ್ಥ, ಅವನು ಬೇರೆ ಯಾರೂ ಅಲ್ಲ, ನಮ್ಮಣ್ಣ ಹಾಗೂ ಅಭಿಯನ್ನು ಚುಚ್ಚಿ ಸಾಯಿಸಿದವನು. ಪ್ರತಿದಿನ ನನ್ನ ಕನಸಿನಲ್ಲಿ ಬರುತ್ತಿದ್ದ ವ್ಯಕ್ತಿ ಅವನೇ ಎಂದಳು. ಮಹಿಮಾಳ ಮಾತನ್ನು ಅವನಿಗೆ ನಂಬಲು ಆಗುವುದಿಲ್ಲ. ಏನು ಹೇಳ್ತಿದ್ದೀಯ ಮಹಿಮಾ? ನಿನ್ನ ಅಣ್ಣ ಅಭಿ ಇಬ್ಬರು ಒಬ್ಬರಿಗೊಬ್ಬರು ಚುಚ್ಚಿಕೊಂಡು ಸತ್ತಿದ್ದಾರೆ ಎಂದು ರಿಪೋರ್ಟ್ ಮಾಡಿ ಕೇಸ್ ಕ್ಲೋಸ್ ಆಗಿ 15 ವರ್ಷ ಕಳೆದಿದೆ. ಈಗ ಈ ರೀತಿಯೆಲ್ಲ ಹೇಳುತ್ತಿದ್ದೀಯಲ್ಲ. ಅಲ್ಲದೆ ಆ ಘಟನೆ ನಡೆದ ಸ್ಥಳದಲ್ಲಿ ನೀನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಹಾಸ್ಪಿಟಲ್ಗೆ ಸೇರಿಸಿ ನಿನಗೆ ಪ್ರಜ್ಞೆ ಬಂದ ಮೇಲೆ ಯಾವುದೂ ನೆನಪಿರಲಿಲ್ಲ. ಅಂಥದ್ರಲ್ಲಿ ಈಗ ಅದೇ ವ್ಯಕ್ತಿ ಎಂದು ಹೇಗೆ ಹೇಳ್ತೀಯಾ? ಎಷ್ಟೇ ಆದರೂ ಎಸ್ಐ ಅವನು. ಅಷ್ಟು ಸುಲಭವಾಗಿ ಅವಳು ಹೇಳಿದ ಮಾತನ್ನು ನಂಬಲು ಸಾಧ್ಯವಿಲ್ಲ. ಹೌದು ಪಾರ್ಥ, ನೀನು ಹೇಳಿದ ಹಾಗೆ ನನಗೆ ಎಲ್ಲವೂ ಮರೆತು ಹೋಗಿತ್ತು. ಚಾಕು, ರಕ್ತ, ಆ ವ್ಯಕ್ತಿ ನನ್ನ ಕನಸಿನಲ್ಲಿ ಬಂದಾಗ ಎಷ್ಟು ಭಯವಾಗುತ್ತಿತ್ತು ಎನ್ನುವುದು ನನಗೆ ಮಾತ್ರ ಗೊತ್ತು. ಆದರೆ ಅವತ್ತು ಏನಾಯಿತು ಎನ್ನುವುದು ಎಷ್ಟೇ ನೆನಪಿಸಿಕೊಂಡರೂ ನನಗೆ ನೆನಪಾಗುತ್ತಿರಲಿಲ್ಲ. ಆದರೆ ಇವತ್ತು ನೇರವಾಗಿ ಆ ವ್ಯಕ್ತಿಯನ್ನು ಚಾಕು ಸಮೇತ ನೋಡಿದಾಗಲೇ ನನಗೆ ಹಳೆಯದೆಲ್ಲ ನೆನಪಾಗಿದ್ದು. ಅವನನ್ನು ನೋಡುತ್ತಿದ್ದ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಪಾರ್ಥ. ಅಲ್ಲಿರುವವರು ನನ್ನನ್ನು ಎಚ್ಚರ ಮಾಡಿದ್ದರು. ಆಮೇಲೆ ಎದ್ದು ನೋಡಿದರೆ ಅವನು ಅಲ್ಲಿರಲಿಲ್ಲ. ಆಗಲೇ ನನಗೆ ಇಬ್ಬರು ಸತ್ತ ದಿನ ಏನೇನೆಲ್ಲ ಆಯಿತು ಎನ್ನುವುದು ನನ್ನ ಕಣ್ಣ ಮುಂದೆ ಸ್ಪಷ್ಟವಾಗಿ ಗೋಚರವಾಯಿತು. ಪಾರ್ಥ, ನಾನು ಸುಳ್ಳು ಹೇಳುತ್ತಿಲ್ಲ. ಅವನು ಅವರನ್ನು ಸಾಯಿಸಿದವನೇ ನನ್ನನ್ನು ಸಾಯಿಸಲು ಬಂದಿದ್ದಾನೆ. ಪ್ಲೀಸ್ ಪಾರ್ಥ, ನನ್ನ ಮಾತನ್ನು ನಂಬು ಎಂದು ಹೇಳಿದವಳ ಮಾತು ಕೇಳಿ ಪಾರ್ಥನಿಗೆ ನಗಬೇಕು ಅಳಬೇಕು ತಿಳಿಯದಾಯಿತು. ಮಹಿಮಾ 15 ವರ್ಷದ ಹಿಂದೆ ಮರೆತಿದ್ದ ಘಟನೆ ಈಗ ನೆನಪಾಗಲು ಸಾಧ್ಯವಾ? ನೋಡು ಮಹಿಮಾ, ಅವನು ಪ್ರತಿದಿನ ನಿನ್ನ ಕನಸಿನಲ್ಲಿ ಬರುತ್ತಿದ್ದ ಎಂದು ನೀನೇ ಹೇಳ್ತಿದ್ದೀಯಾ. ಆಗಿದ್ದಾಗ ಕನಸಿನಲ್ಲಿ ಕಾಣುತ್ತಿದ್ದ ವ್ಯಕ್ತಿಯ ಚಿತ್ರಣ ನಿನ್ನ ಕಣ್ಣ ಮುಂದೆ ಇದೆ. ನಿನ್ನ ಮನಸ್ಸು ಅದೇ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿರುವಾಗ ಯಾರೋ ನಿನ್ನ ಕಣ್ಣ ಮುಂದೆ ಬಂದಿದ್ದಾರೆ. ಅವರನ್ನು ನೋಡಿ ಇದೇ ವ್ಯಕ್ತಿ ಎಂದು ನಿನಗೆ ನೀನೇ ಕಲ್ಪನೆ ಮಾಡಿಕೊಂಡು ಪ್ರಜ್ಞೆ ತಪ್ಪಿದ್ದೀಯ. ಆ ವ್ಯಕ್ತಿ ಯಾಕೆ ನಿನ್ನನ್ನು ಸಾಯಿಸಲು ಬರುತ್ತಾನೆ? ಇದರಿಂದ ಅವನಿಗೆ ಏನು ಪ್ರಯೋಜನ? ನನಗೇನೋ ಇದೆಲ್ಲ ನಿನ್ನ ಭ್ರಮೆ ಎನಿಸುತ್ತಿದೆ ಮಹಿಮಾ ಎಂದನು. ಅಲ್ಲದೆ ಕನಸಿನಲ್ಲಿ ಬರುವ ಯಾರೋ ಒಬ್ಬ ವ್ಯಕ್ತಿ ಎದುರಿಗೆ ಬರಲು ಹೇಗೆ ಸಾಧ್ಯ ಎನ್ನುವುದು ಅವನ ಆಲೋಚನೆ. ಪಾರ್ಥನ ಮಾತು ಕೇಳಿ ಕೋಪ ಬಂದು ಬಿಟ್ಟಿತ್ತು ಅವಳಿಗೆ. ನನ್ನ ಮನಸ್ಸು ಅಷ್ಟೊಂದು ವೀಕ್ ಎಂದು ತಿಳಿದಿದ್ದೀಯಾ? ಯಾರನ್ನೋ ಅದೇ ವ್ಯಕ್ತಿ ಎಂದು ಕಲ್ಪನೆ ಮಾಡಿ ಹೇಳಲು ನನಗೇನು ಹುಚ್ಚು ಹಿಡಿದಿದೆಯಾ? ನಾನು ಅಷ್ಟು ಹೇಳುತ್ತಿದ್ದರೂ ನನ್ನ ಮಾತನ್ನೇ ಸುಳ್ಳು ಎಂದು ಹೇಳ್ತಿದ್ದೀಯಲ್ಲ. ಆ ಕನಸಿನಿಂದ ಇಷ್ಟು ವರ್ಷ ನಾನೆಷ್ಟು ನೊಂದಿದ್ದೇನೆ ಎನ್ನುವುದು ನನಗೆ ಮಾತ್ರ ಗೊತ್ತು. ಈಗಲೂ ಅವನ ಮುಖ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಈ ವಿಷಯ ತಿಳಿದಾಗಿನಿಂದ ಇದನ್ನು ಯಾರಿಗೆ ಹೇಳುವುದು? ಯಾರಿಗೆ ಹೇಳಿದರೂ ಯಾರೂ ನನ್ನ ಮಾತನ್ನು ನಂಬುವುದಿಲ್ಲ. ಆದರೆ
ನೀನು ನನ್ನ ಮಾತನ್ನು ನಂಬುತ್ತೀಯ ಎಂದು ನಾನು ಬಂದು ನಿನಗೆ ಹೇಳಿದರೆ ನೀನು ನಾನು ನೋಡಿರುವುದೇ ಸುಳ್ಳು ಎಂದು ಹೇಳುತ್ತಿದ್ದೀಯಾ? ನಿನ್ನ ಮೇಲಿನ ನಂಬಿಕೆಯಿಂದ ನಾನು ನಿನಗೆ ವಿಷಯ ಹೇಳಿದೆ. ಆದರೆ ನೀನು ನನ್ನ ಮಾತನ್ನೇ ನಂಬಲು ತಯಾರಿಲ್ಲವಲ್ಲ ಪಾರ್ಥ. ಯಾಕೆ ಪಾರ್ಥ? ನಾನೆಂದರೆ ಯಾರಿಗೂ ನಂಬಿಕೆ ಇಲ್ಲವಲ್ಲ, ನನಗೆ ಎಲ್ಲಿಯೂ ಬೆಲೆ ಇಲ್ಲವಲ್ಲ, ಯಾಕೆ ಪಾರ್ಥ ಎಂದು ಕೋಪದಲ್ಲಿಯೇ ಕೂಗಿದಳು. ಇದೇ ಮೊದಲ ಬಾರಿಗೆ ಪಾರ್ಥನ ಬಳಿ ಈ ರೀತಿ ಕೋಪದಲ್ಲಿ ಮಾತನಾಡುತ್ತಿರುವುದು. ಅವಳು ಕೋಪದಲ್ಲಿದ್ದರೂ ಸಹ ಕಣ್ಣಿನಿಂದ ನೀರು ನಿಂತಿರಲಿಲ್ಲ. ಈಗ ಅವಳ ಸ್ಥಿತಿಯನ್ನು ನೋಡಿ ಪಾರ್ಥನಿಗೆ ನಾನು ಆ ರೀತಿ ಮಾತನಾಡಬಾರದಿತ್ತು ಎಂದು ಬೇಸರವಾಯಿತು. ಮಹಿಮಾ, ಯಾಕಿಷ್ಟು ರ್ಯಾಶ್ ಆಗ್ತಿದ್ದೀಯಾ? ಇದು ನಂಬಿಕೆಯ ಪ್ರಶ್ನೆಯಲ್ಲ ಎನ್ನುತ್ತಿದ್ದ ಹಾಗೆ ಅವನ ಮಾತನ್ನು ತಡೆದವಳು, ಸಾಕು ಪಾರ್ಥ, ಇನ್ನೇನು ಹೇಳಬೇಡ. ನೀನು ನನ್ನ ಮಾತನ್ನು ನೀನು ನಂಬಲು ತಯಾರಿಲ್ಲ ಎಂದ ಮೇಲೆ ನಿನ್ನ ಬಳಿ ಮತ್ತೆ ಬೇರೆ ಏನು ಹೇಳಿದರೂ ಅದು ವ್ಯರ್ಥವೇ. ನಿನ್ನ ಬಳಿಯೂ ಕೂಡ ನಾನು ಈ ವಿಷಯವನ್ನು ಹೇಳಬಾರದಿತ್ತು. ನನ್ನ ಮಾತನ್ನು ನೀನು ನಂಬುತ್ತೀಯಾ ಎನ್ನುವ ನಂಬಿಕೆ ಮೇಲೆ ಹೇಳಿದೆ. ಆದರೆ ನೀನು ನಿನ್ನ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಸಾರಿ ಎಂದು ಹೇಳಿ ಬರುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಅವನ ಚೇಂಬರ್ನಿಂದ ಹೊರಬಂದವಳನ್ನು ಕೈ ಹಿಡಿದು ತಡೆದಿದ್ದನು. ಮುಂದುವರೆಯುವುದು. ಪಾರ್ಥ ಮಹಿಮಾಳ ಮಾತನ್ನು ನಂಬಿ ಅವಳಿಗೆ ಸಹಾಯ ಮಾಡುತ್ತಾನಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.